ತಮಿಳುನಾಡು, ಪಶ್ಚಿಮ ಬಂಗಾಳ ಸೇರಿ ಪಂಚ ರಾಜ್ಯಗಳ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಕೇರಳದಲ್ಲಿ ಈ ಬಾರಿ ಆಡಳಿತಾರೂಢ ಎಲ್ಎಫ್ಡಿ 10 ವರ್ಷಗಳ ಬಳಿಕ ಮತ್ತೆ ಅಧಿಕಾರ ಹಿಡಿಯುತ್ತಾ ಅಥವಾ ಪವರ್ ಕಳೆದುಕೊಳ್ಳುತ್ತಾ ಅನ್ನೋ ಚರ್ಚೆ ಬೆನ್ನಲ್ಲೇ ಶಾಕಿಂಗ್ ಸರ್ವೆ ಹೊರಬಿದ್ದಿದೆ. ಅದೇನಂತೀರಾ? ಇಲ್ಲಿಗೆ ನೋಡಿ. ಪ್ರಧಾನಿ ನರೇಂದ್ರ ಮೋದಿ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಮಮತಾ ಬ್ಯಾನರ್ಜಿ ಎಡಪಕ್ಷಗಳು ಸೇರಿ ಹಲವು ಪಕ್ಷಗಳಿಗೆ ನಿರ್ಣಾಯಕವಾಗಿರುವ ಪಂಚರಾಜ್ಯಗಳ ಚುನಾವಣೆ ದಿನೇ ದಿನೇ ರಂಗೇರುತ್ತಿದೆ. ಅಧಿಕಾರದ ಹಿಂದೆ ಬೀಳ್ತಿರುವ ರಾಜಕೀಯ ನಾಯಕರು ಗೆಲುವಿಗಾಗಿ ನಾನಾ ಕಸರತ್ತು ಮಾಡುತ್ತಿದ್ದಾರೆ. ಇದೀಗ ದೇವರ ನಾಡು ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ಕುರಿತಂತೆ ಹೊಸ ಸಮೀಕ್ಷೆ ಹೊರಬಿದ್ದಿದೆ. ಪೋಲ್ ಟ್ರ್ಯಾಕರ್ ಅನ್ನೋ ಸಂಸ್ಥೆ ನಡೆಸಿದ ಸಮೀಕ್ಷೆಯಲ್ಲಿ ಸ್ಫೋಟಕ ಅಂಶಗಳು ಹೊರಬಿದ್ದಿವೆ. ಕೇರಳದಲ್ಲಿ ಈ ಬಾರಿ ಆಡಳಿತಾರೂಢ ಎಲ್ಡಿಎಫ್ ಅಧಿಕಾರದಿಂದ ಕೆಳಗಿಳಿದು ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸ್ಪಷ್ಟ ಬಹುಮತವನ್ನು ಪಡೆಯಲಿದೆ ಎನ್ನುವ ವಿಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಭ್ರಮ ಮನೆ ಮಾಡಿದೆ. ಸತತ 10 ವರ್ಷಗಳ ಬಳಿಕ ಎಡಪಕ್ಷಗಳ ಎಲ್ಡಿಎಫ್ ಅಧಿಕಾರ ಬಿಟ್ಟುಕೊಡಲಿದೆ. ಸಿಎಂ ಅಭ್ಯರ್ಥಿಗಳ ಪೈಕಿ ಯುಡಿಎಫ್ ನಾಯಕ ರಮೇಶ್ ಚೆನ್ನಿತಾಲ ಅವರ ಹೆಸರು ಮೊದಲ ಸ್ಥಾನದಲ್ಲಿದ್ದು, ಆ ಬಳಿಕ ಹಾಲಿ ಸಿಎಂ ಪಿಣರಾಯಿ ವಿಜಯನ್, ವಿಡಿ ಸತೀಶನ್, ಕೆಕೆ ಶೈಲಜಾ, ಶಶಿ ತರೂರ್ ಹೆಸರು ಮುಂಚೂಣಿಯಲ್ಲಿವೆ. ಕೇರಳ ವಿಧಾನಸಭೆಯಲ್ಲಿ ಒಟ್ಟು 140 ಸ್ಥಾನಗಳಿದ್ದು ಬಹುಮತ ಪಡೆಯಲು 71 ಸ್ಥಾನಗಳ ಅಗತ್ಯವಿದೆ. ಸಮೀಕ್ಷೆಯಲ್ಲಿ ಯಾರಿಗೆ ಎಷ್ಟು ಸ್ಥಾನಗಳು ಎಂದು ನೋಡಿದಾಗ ಯುಡಿಎಫ್ಗೆ 76ರಿಂದ 85 ಸ್ಥಾನಗಳು, ಆಡಳಿತಾರೂಢ ಎಲ್ಡಿಎಫ್ಗೆ 55ರಿಂದ 60 ಸ್ಥಾನಗಳು, ಬಿಜೆಪಿ ನೇತೃತ್ವದ ಎನ್ಡಿಎಗೆ 1ರಿಂದ 3 ಸ್ಥಾನ ಹಾಗೂ ಇತರರು 1 ಸ್ಥಾನ ಪಡೆಯುತ್ತದೆ ಎಂದು ಪೋಲ್ ಟ್ರ್ಯಾಕರ್ ಸಮೀಕ್ಷೆ ತಿಳಿಸಿದೆ. ಆಡಳಿತಾರೂಢ ಎಲ್ಡಿಎಫ್ ಸತತ 10 ವರ್ಷಗಳ ಕಾಲ ಆಡಳಿತ ನಡೆಸುತ್ತಿರುವುದು ಮತದಾರರಲ್ಲಿ ಬೇಸರ ಮೂಡಿಸಿದೆ. ಬದಲಾವಣೆ ಬಯಸುವ ಮತದಾರರ ಸಂಖ್ಯೆ ಹೆಚ್ಚಾಗುತ್ತಿರುವುದು ಯುಡಿಎಫ್ಗೆ ಲಾಭವಾಗಲಿದೆ. ಮುಸ್ಲಿಂ, ಕ್ರಿಶ್ಚಿಯನ್ ಸಮುದಾಯಗಳ ಮತಗಳು ದೊಡ್ಡ ಮಟ್ಟದಲ್ಲಿ ಯುಡಿಎಫ್ ಪರವಾಗಿ ಒಗ್ಗೂಡುತ್ತಿವೆ. ಇನ್ನು ಶಬರಿಮಲೆ ವಿವಾದ, ಹದಗೆಟ್ಟಿರುವ ಮೂಲಸೌಕರ್ಯ, ಎಡ ಸರ್ಕಾರದ ಮೇಲಿನ ಭ್ರಷ್ಟಾಚಾರದ ಆರೋಪಗಳು ಕಾಂಗ್ರೆಸ್ಗೆ ವರವಾಗಿವೆ. ಕೇರಳದಲ್ಲಿ ಹಿಂದಿನ ಚುನಾವಣೆಗಳಿಂದ ಈ ಬಾರಿ ಬದಲಾವಣೆಯ ಗಾಳಿ ಜಾತಿ, ಸಮುದಾಯ ಮತ್ತು ಭೌಗೋಳಿಕ ಗಡಿಗಳನ್ನು ಮೀರಿ ಬೀಸುತ್ತಿದೆ. ಏನೇ ಹೇಳಿ, ದೇಶಾದ್ಯಂತ ಹಲವು ರಾಜ್ಯಗಳಲ್ಲಿ ಹಿನ್ನಡೆ ಅನುಭವಿಸಿರುವಂತಹ ಕಾಂಗ್ರೆಸ್ಗೆ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಆತ್ಮವಿಶ್ವಾಸ ಮೂಡಿಸಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.